ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಸದಾ ಕಾಲ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ಈ ದಿನದ ವಿಡಿಯೋ ಉಪನಿಷತ್ನ ಭಾವಧಾರ ಮುಂದಿನ ಭಾಗವನ್ನು ಕೇಳ್ತಾ ಇದ್ದೀರಿ. ಇಲ್ಲಿಯವರೆಗೆ ಕಠೋಪನಿಷತ್ನ ಮೊದಲನೇ ವಲ್ಲೆಯಲ್ಲಿ ವಾಜಶ್ರವಸನು ಮಾಡಿದಂತಹ ವಿಶ್ವಜಿತ್ ಯಾಗಕ್ಕೆ ಸಹಕರಿಸಿದಂತಹ ಬ್ರಾಹ್ಮಣರಿಗೆ ಆತನು ದಾನವಾಗಿ ಕೊಟ್ಟ ವಸ್ತುಗಳು ಗೋವುಗಳು ಅನುಪಯುಕ್ತವಾಗಿದ್ದು ಅದರಿಂದ ತನ್ನ ತಂದೆಗೆ ಉಂಟಾಗುವ ದೋಷಗಳಿಂದ ಮುಕ್ತನಾಗಲಿ ಅನ್ನುವಂತಹ ಸದುದ್ದೇಶದಿಂದ ತನ್ನನ್ನು ಯಾರಿಗೆ ದಾನವಾಗಿ ಕೊಡ್ತೀಯಾ ಅಂತ ಹೇಳಿ ಕೇಳಿದಂತಹ ಮಗ ನಚಿಕೇತನ ಒಳ್ಳೆಯತನವನ್ನು ನೋಡಿದ್ದೀವಿ. ಇದರಿಂದ ಕೋಪಗೊಂಡಂತಹ ತಂದೆ ನಿನ್ನನ್ನು ಯಮನಿಗೆ ದಾನವಾಗಿ ಕೊಡ್ತೇನೆ ಅಂತ ಹೇಳುವಂಥದ್ದು. ಅಂತೆಯೇ ನಚಿಕೇತ ಯಮನ ಮನೆಗೆ ಬರ್ತಾನೆ. ಯಮ ಮನೆಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ನಚಿಕೇತ 3 ದಿನ ಯಮನ ಮನೆಯ ಬಾಗಿಲಿನಲ್ಲಿ ಅನ್ನ ನೀರುಗಳಿಲ್ಲದೆ ಕಾಯ್ತಾನೆ. 3 ದಿನಗಳ ನಂತರ ಹಿಂದಿರುಗಿದಂತಹ ಯಮ ಅಂದ್ರೇ ಎಲ್ರಿಗೂ ಭಯ, ಯಮನ ಮನೆ ಅಂದರೆ ಮತ್ತೂ ಭಯ. ಆದರೂ ನಾನು ಕರೆಯದೇ ಬಂದಿರುವಂತಹ ಅತಿಥಿಯಾದಂತಹ ಈ ಬ್ರಾಹ್ಮಣ ಬಾಲಕ 3 ದಿನ ಅನ್ನ ನೀರುಗಳಿಲ್ಲದೆ ತನ್ನ ಮನೆ ಬಾಗಿಲಲ್ಲಿ ಕಾಯುವಂತೆ ಮಾಡಿದ್ರಿಂದ ಅವನು ನೊಂದ್ಕೊಂಡ್ರೆ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಏನೇನು ಸಂಕಟಗಳು ಬರಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಹಾಗಾಗಿ ಅತಿಥಿಯನ್ನು ಸಂತೋಷಪಡಿಸೋದಕ್ಕೋಸ್ಕರ ಸಾಕಷ್ಟು ಉಚಿತವಾದ ಅತಿಥಿ ಸತ್ಕಾರವನ್ನು ನಡೆಸ್ತಾನೆ. ಅಷ್ಟು ಸಾಲದು ಅಂತ ಹೇಳಿ 3 ದಿನ ಕಾಯಿಸಿದ್ದಕ್ಕಾಗಿ 3 ವರಗಳನ್ನು ಕೊಡ್ತೇನೆ, ಕೇಳ್ಕೊ ಅಂತ ಹೇಳ್ತಾರೆ ಯಮಧರ್ಮರಾಯ. ನಚಿಕೇತ ಮೊದಲನೇ ವರದಲ್ಲಿ ನಾನು ಪುನಃ ತನ್ನ ದೇಹವನ್ನು ಸೇರಿದಾಗ ತಂದೆ ನನ್ನನ್ನು ಗುರುತಿಸಿ ಮಾತನಾಡಿಸಲಿ ಅಂತ ಹೇಳಿ ಕೇಳ್ಕೊಳ್ತಾನೆ. 2ನೇ ವರವಾಗಿ ಸ್ವರ್ಗಕ್ಕೆ ಹೋಗಲು ಮಾಡಬೇಕಾದಂತಹ ಯಾಗದ ಬಗ್ಗೆ ತಿಳ್ಕೊಳ್ತಾನೆ. 3ನೇ ವರದಲ್ಲಿ ಮರಣದ ನಂತರ ಜೀವ ಏನಾಗುತ್ತೆ ಅಂತ ಹೇಳಿ ಅರ್ಥಕೊಳ್ತಾ ಇದ್ದಾನೆ. ಆ ಕುರಿತು ಇನ್ನೂ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾಣಹಿ ಸುವಿಜ್ಞೇಯಮಣೂರೇಶ ಧರ್ಮಃ ಅನ್ಯಂ ವರಂ ನಚಿಕೇತೋ ಮೃಣೀಶ್ವಾಮಾಮೋಪರೋತ್ಸಿರತಿ ಮಾ ಸೃಜೈನಂ. ಅಂದರೆ ಈ ವಿಷಯದಲ್ಲಿ ಹಿಂದೆ ದೇವತೆಗಳು ಕೂಡ ಅನುಮಾನ ಪಟ್ಟಿದ್ದರು. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಈ ಧರ್ಮ ಸೂಕ್ಷ್ಮವಾದದ್ದು. ನಚಿಕೇತ, ಬೇರೊಂದು ವರವನ್ನು ಕೇಳು, ನನ್ನನ್ನು ಬಲಾತ್ಕಾರಿಸಬೇಡ, ಈ ವರವನ್ನು ಕೇಳಬೇಡ ಅಂತ ಹೇಳಿ ಯಮಧರ್ಮರಾಯರು ಹೇಳ್ತಾ ಇದ್ದಾರೆ. ಅಂದರೆ ಸಾವಿನ ನಂತರ ಆತ್ಮ ಏನಾಗುತ್ತೆ, ಜೀವ ಏನಾಗುತ್ತೆ ಅನ್ನೋ ವಿಚಾರವಾಗಿ ಸಾಕಷ್ಟು ಧರ್ಮ ಸೂಕ್ಷ್ಮಗಳಿದ್ದಾವೆ, ಅದನ್ನು ಕೇಳಬೇಡ ಅಂತ ಹೇಳ್ತಾ ಇದ್ದಾರೆ. ಗುರುವೇನೋ ತನಗೆ ಗೊತ್ತಿರುವುದನ್ನೆಲ್ಲ ಶಿಷ್ಯನಿಗೆ ಹೇಳೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಅವನಿಗೆ ತಕ್ಷಣವೇ ಹೇಳೋದಿಲ್ಲ. ಅವನನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಅವನು ಅದನ್ನು ತಿಳಿದುಕೊಳ್ಳೋದಕ್ಕೆ ಯೋಗ್ಯ ಅಂತ ಹೇಳಿ ಗೊತ್ತಾದರೆ ಮಾತ್ರ ಗುರು ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಜ್ಞಾನವನ್ನು ದಾನ ಮಾಡುವುದು ಒಂದು ಆಸ್ತಿಯನ್ನು ಬಿಡುವುದಕ್ಕಿಂತ ದೊಡ್ಡ ಜವಾಬ್ದಾರಿ. ಸರಿಯಾಗಿ ತಿಳಿದುಕೊಳ್ಳದೆ ತಪ್ಪು ತಿಳಿದುಕೊಂಡು ಅದನ್ನೇ ಇತರರಿಗೆ ಬೋಧಿಸುವುದಕ್ಕೆ ಹೊರಟ್ರೆ ಇವನು ಹಾಳಾಗುವುದು ಮಾತ್ರವಲ್ಲ, ಇತರರು ಕೂಡ ಹಾಳಾಗ್ತಾರೆ ಮತ್ತು ಆ ವಿದ್ಯೆಗೆ ಒಂದು ಅಪಮಾನ ಮಾಡಿದಂತೆ ಆಗುತ್ತೆ. ಒಬ್ಬನಿಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ಅಜ್ಞಾನಿ ಮಾತ್ರ ಆಗಿರ್ತಾನೆ, ಅವನಿಂದ ಸಮಾಜಕ್ಕೆ ಅಷ್ಟು ನಷ್ಟವಿಲ್ಲ. ಆದರೆ ತಪ್ಪು ತಿಳಿದುಕೊಂಡು ಅದನ್ನೇ ಸರಿ ಎಂದು ಭ್ರಮಿಸಿ ಇತರರೆಲ್ಲರಿಗೂ ಕೂಡ ತನ್ನ ಗುಂಪಿಗೆ ಸೆಳ್ಕೊಂಡು ಅದನ್ನು ಆ ಗುಂಪಿಗೆ ಸ್ಪ್ರೆಡ್ ಮಾಡಿದಾಗ, ತಿಳಿಸಿಕೊಟ್ಟಾಗ ಸಮಾಜಕ್ಕೆ ಮಹಾ ಅಪಾಯಕಾರಿಯಾದಂತಹ ಸಂದೇಶ ರವಾನೆಯಾಗುತ್ತೆ. ಗಹನವಾದ ತತ್ವಗಳನ್ನು ಜನ ತಪ್ಪು ತಿಳಿದುಕೊಳ್ಳೋದಕ್ಕೆ ಇದೇ ಕಾರಣವಾಗುತ್ತೆ. ಆದ ಕಾರಣ ಗುರು ಮೊದಲು ಕಲಿಯಲು ಬಂದಂತಹ ಶಿಷ್ಯನನ್ನು ಚೆನ್ನಾಗಿ ಪರೀಕ್ಷೆ ಮಾಡ್ತಾನೆ. ಯಾವಾಗ ಅವನು ಯೋಗ್ಯವಾದಂತಹ ವ್ಯಕ್ತಿ ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಗೊತ್ತಾಗುತ್ತೋ ಆಗ ತನಗೆ ತಿಳಿದಿರುವುದೆಲ್ಲವನ್ನ ನಿರ್ವಂಚನೆಯಿಂದ ಕಲಿಸಿಕೊಡೋದಕ್ಕೆ ಸಿದ್ಧನಾಗ್ತಾನೆ. ಇಲ್ಲಿ ಅಂದರೆ ಆತ್ಮ ವಿಷಯದಲ್ಲಿ ಈ ಆತ್ಮ ಹೇಗೋ ದೃಶ್ಯದ ಮಧ್ಯದಲ್ಲಿ ಬಿದ್ದು ತನ್ನ ನೈಜ ಸ್ವರೂಪವನ್ನು ಮರೆತು ದೃಶ್ಯಗಳ ಧರ್ಮವನ್ನೇ ತನ್ನದು ಅಂತ ಹೇಳಿ ಭ್ರಮಿಸುತ್ತೆ. ಸೂರ್ಯ ಕುಲುಕುತ್ತಿರುವಂತಹ ನೀರಿನಲ್ಲಿ ಪ್ರತಿಬಿಂಬಿಸುವಾಗ ಆ ಪ್ರತಿಬಿಂಬ ಕುಲುಕಾಡುವ ನೀರಿನ ಧರ್ಮವನ್ನು ಆರೋಪ ಮಾಡಿಕೊಂಡು ತಾನು ಚೂರು ಚೂರಾಗಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಭ್ರಮಿಸುತ್ತೆ. ಆತ್ಮ ಅನಾತ್ಮ ವಸ್ತುವಿನೊಂದಿಗೆ ಬೆರೆತು ಹೋದಂತೆ ಕಾಣುತ್ತೆ. ಅನಾತ್ಮ ವಸ್ತುವೇ ದೇಹ, ಇಂದ್ರಿಯ, ಮನಸ್ಸು ಮುಂತಾದವುಗಳು.
ಆತ್ಮ ಇವುಗಳನ್ನು ಬಳಸ್ತಾ ಇವೇ ನಾನು ಅಂತ ಹೇಳಿ ತಾಧ್ಯಾತ್ಮ ಭಾವಕ್ಕೆ ಬಂದ್ಬಿಡುತ್ತೆ. ಆತ್ಮನನ್ನು ಅನಾತ್ಮ ವಸ್ತುವಿನಿಂದ ಬೇರ್ಪಡಿಸೋದು ಬಹಳ ಕಷ್ಟ. ಇದು ಬುದ್ಧಿಯಲ್ಲಿ ಮುಂದುವರೆದಂತಹ ದೇವತೆಗಳಿಗೆ ತಿಳಿದುಕೊಳ್ಳೋದಿಕ್ಕೆ ಕಷ್ಟ ಅಂತ ಆದಮೇಲೆ ಮನುಷ್ಯನಿಗೆ ಇನ್ನೆಷ್ಟು ಕಷ್ಟವಿರಬೇಕು. ಕೇನ ಉಪನಿಷತ್ತಿನಲ್ಲಿ ದೇವತೆಗಳ ಎದುರಿಗೆ ಬ್ರಹ್ಮ ಯಕ್ಷನಂತೆ ಕಾಣಿಸ್ಕೊಂಡ. ಆದರೆ ಅವರಿಗೆ ಗೊತ್ತಾಗಲಿಲ್ಲ ಇದು ಯಾವುದು ಅಂತ ಹೇಳಿ. ಅಂದರೆ ದೇವತೆಗಳಿಗೆ ಅರಿತುಕೊಳ್ಳೋದಕ್ಕೆ ಕಷ್ಟವಾದಂತಹ ಗಹನವಾದಂತಹ ವಿಚಾರ ಇದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಆತ್ಮ ವಸ್ತುವನ್ನು, ದೃಶ್ಯ ವಸ್ತುವನ್ನು ಹೇಗೆ ತಿಳ್ಕೊಳ್ತೀವೋ ಹಾಗೆ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಚೆನ್ನಾಗಿ ತಿಳಿದುಕೊಳ್ಳೋದು ಅಂತ ಹೇಳಿದ್ರೆ ಅದೊಂದು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಅದಕ್ಕೆ ಕೆಲವು ರೂಪ, ಗುಣ, ಹೆಸರುಗಳಿರಬೇಕು. ಅದನ್ನು ನಾವು ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ಗ್ರಹಿಸುವಂತೆ ಇರಬೇಕು. ಹಾಗೆ ಆತ್ಮನನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಆತ್ಮನನ್ನು ವಿಷಯೀಕರಿಸೋದಕ್ಕೆ ಹೋದರೆ ಅದು ಆತ್ಮನೇ ಆಗೋದಿಲ್ಲ, ಮತ್ತೇನೋ ಆಗೋಗುತ್ತೆ. ಈ ಆತ್ಮ ವಸ್ತುವಿನ ಧರ್ಮ ಬಹಳ ಸೂಕ್ಷ್ಮ. ಇದನ್ನು ಕಣ್ಣಿನಿಂದ ನೋಡೋದಿಕ್ಕಾಗೋದಿಲ್ಲ, ಕೈಯಿಂದ ಮುಟ್ಟೋದಿಕ್ಕಾಗೋದಿಲ್ಲ, ಮನಸ್ಸಿನಿಂದ ಗ್ರಹಿಸೋದಿಕ್ಕೂ ಕೂಡ ಆಗೋದಿಲ್ಲ. ಇಂದ್ರಿಯಗಳು ಮತ್ತು ಮನಸ್ಸು ವಿಷಯ ವಸ್ತುಗಳನ್ನು ಗ್ರಹಿಸಬಹುದು. ಈ ಸಲಕರಣೆಗಳಿಂದ ಆತ್ಮ ವಸ್ತುವನ್ನು ಗ್ರಹಿಸಬೇಕಾದ್ರೆ ಕುರುಡ ಒಂದು ವಸ್ತುವನ್ನು ನೋಡಬಯಸಿದಂತೆ ಆಗತ್ತೆ. ಯಮ ನಚಿಕೇತನಿಗೆ ಇಂತಹ ವಸ್ತುವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏತಕ್ಕೆ ಆಸೆ ಪಡ್ತಾ ಇದೆಯಾ, ಇನ್ನು ಯಾವುದಾದ್ರೂ ಬೇರೆ ವರವನ್ನು ಬೇಡ್ಕೋ ಅಂತ ಹೇಳ್ತಾರೆ. ಇಂದ್ರಿಯಗಳಿಗೆ ಪ್ರಿಯವಾದ ವಸ್ತುಗಳನ್ನು ಬೇಡು, ತಿಳಿದುಕೊಳ್ಳುವುದಕ್ಕೆ ಸುಲಭವಾದದ್ದನ್ನು ಬೇಡು, ಭೋಗ ದೃಷ್ಟಿಯಿಂದ ನಿಷ್ಪ್ರಯೋಜಕವಾದ ವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ಆಶಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಎಲ್ಲಿಗೋ ಹೋಗ್ತಾ ಇದ್ರೆ ಮಗು ತಾನು ಬರ್ತೀನಿ ಅಂತ ಹೇಳಿ ಹಠ ಹಿಡಿಯುತ್ತೆ. ಬೇಡ, ನಿನಗೆ ಪೆಪ್ಪರ್ಮೆಂಟ್ ತಂದು ಕೊಡ್ತೀನಿ, ಮನೆಯಲ್ಲೇ ಇರು ಅಂತ ಹೇಳಿ ತಂದೆ ಹೇಳ್ತಾನೆ. ಹಲವು ಮಕ್ಕಳು ಪೆಪ್ಪರ್ಮೆಂಟ್ಗೋಸ್ಕರ ಕೈಯೊಡ್ಡಿ ಅಪ್ಪನೊಂದಿಗೆ ನಾನು ಬರ್ತೀನಿ ಅಂತ ಹೇಳಿ ಕಾಡೋದನ್ನು ಬಿಟ್ಬಿಡ್ತಾರೆ. ಹಾಗೆಯೇ ಯಮ ನಚಿಕೇತನನ್ನು ಸುಮ್ಮನಿರಿಸೋದಕ್ಕೋಸ್ಕರ ಅವರು ಅನೇಕ ಒಂದು ಆಮಿಷಗಳನ್ನು ತೋರಿಸ್ತಾ ಇದ್ದಾರೆ. ಆದರೆ ತಿಂಡಿಗೆ ಮರುಳಾಗುವಂತಹ ಹುಡುಗನಲ್ಲ ನಚಿಕೇತ. ನನ್ನನ್ನು ಒತ್ತಾಯಿಸಬೇಡ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಕಾಡಬೇಡ, ನನ್ನನ್ನು ಬಲಾತ್ಕರಿಸಬೇಡ ಹೀಗಂತ ಹೇಳಿ ಅಂಜಿಸಿದರೆ ಹುಡುಗ ಬಿಟ್ಬಿಡ್ತಾನೇನೋ ಇದನ್ನು ತಿಳ್ಕೊಳ್ಳೋ ಆಸೆಯನ್ನು ಅಂತ ಹೇಳಿ ಅವರು ಭಾವಿಸಿದ್ದಾರೆ ಅಂತ ಹೇಳಿ ಅದನ್ನೆಲ್ಲವನ್ನು ಪ್ರಯೋಗ ಮಾಡ್ತಾರೆ. ಈ ವರ ಬೇಡ ಅಂತ ಹೇಳ್ತಾರೆ. ಅದರ ಬದಲು ಇನ್ನು ಏನಾದರೂ ಕೇಳ್ಕೊ, ಅದನ್ನು ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಯಮಧರ್ಮರಾಯರು ಹೇಳ್ತಾ ಇದ್ದಾರೆ. ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂ ಚ ಮೃತ್ಯೋ ಯನ್ನ ಸುಜ್ಞೇಯಮಾತ್ತವಕ್ತಾ ಚಾಸ್ಯ ತ್ವಾದೃಗನ್ಯೋ ನ ಲಭ್ಯೋ ನಾನ್ಯೋ ವರಸ್ತುಲ್ಯಯೇ ತಸ್ಯ ಕಶ್ಚಿತ್. ನಚಿಕೇತ ಹೇಳ್ತಾನೆ, ಇಲ್ಲಿ ದೇವತೆಗಳು ಕೂಡ ಸಂಶಯ ಪಟ್ಟಿದ್ದಾರಷ್ಟೇ. ಯಮ ಇದನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ನೀನೇ ಹೇಳ್ತಾ ಇದೀಯಾ. ಇದನ್ನು ಹೇಳುವಂತಹ ನಿನ್ನಂತಹ ಮತ್ತೊಬ್ಬನು ನನಗೆ ಸಿಕ್ಕೋದಿಲ್ಲ. ಇದಕ್ಕೆ ಸಮಾನವಾದಂತಹ ಬೇರೆ ಯಾವ ವರವೂ ಇಲ್ಲ. ನನಗೆ ಇದೇ ವರ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ಮಹದಾಯತನಂ ವೃಣೀಶ್ವ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ಅದಕ್ಕೆ ಯಮಧರ್ಮರಾಯರು ಹೇಳ್ತಾ ಇದ್ದಾರೆ, 100 ವರ್ಷಗಳು ಬದುಕುವಂತಹ ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ಬೇಡಿಕೋ, ಬಹುದನಗಳನ್ನು, ಆನೆ ಕುದುರೆಗಳನ್ನು, ಚಿನ್ನವನ್ನು, ಭೂಮಿಯ ವಿಸ್ತಾರವಾದ ರಾಜ್ಯವನ್ನು ಬೇಡಿಕೋ. ನೀನು ಎಷ್ಟು ವರ್ಷಗಳು ಬದುಕಲಿಚ್ಛಿಸುವೆಯೋ ಅಷ್ಟು ಕಾಲ ಬದುಕು ಅಂತ ಹೇಳ್ತಿದ್ದಾರೆ. ಯಮ ನಚಿಕೇತನ ಮುಂದೆ ದೊಡ್ಡ ಪ್ರಲೋಭನೆಯ ಬಲೆಯನ್ನೇ ಒಡ್ಡುತ್ತಾ ಇದ್ದಾರೆ. ಹಲವಾರು ಇಂದ್ರಿಯಕ್ಕೆ ಪ್ರಿಯವಾದ ವಸ್ತುಗಳು ಮತ್ತು ಪ್ರಪಂಚದ ದೃಷ್ಟಿಯಲ್ಲಿ ದೊಡ್ಡದಾದ ಪದವಿಗಳು, ಇವುಗಳನ್ನೆಲ್ಲ ಅವರು ಆತನ ಮುಂದೆ ಇಡ್ತಾ ಇದ್ದಾರೆ. ಯಾವುದನ್ನು ಮರ್ತ್ಯ ಪಡೆಯುವುದಕ್ಕೆ ಹಲವು ಯಾಗ ಯಜ್ಞಗಳನ್ನು ಮಾಡಬೇಕೋ, ಹಲವು ವಿಧವಾದ ಕಠಿಣ ತಪಸ್ಸನ್ನು ಮಾಡಬೇಕೋ, ಅವುಗಳೆಲ್ಲವನ್ನು ಸುಮ್ಮನೆ ಕೇಳಿದರೆ ಸಾಕು ಕೊಡುವುದಕ್ಕೆ ಸಿದ್ಧನಾಗಿದ್ದಾರೆ. ನಚಿಕೇತನದು ಅಭಾವ ವೈರಾಗ್ಯವಲ್ಲ, ಅವನು ಇಚ್ಛಿಸಿದ್ದರೆ ಇವುಗಳನ್ನೆಲ್ಲ ಪಡೆಯಬಹುದಾಗಿತ್ತು. ಏತತ್ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ ಮಹಾಭೂಮೌ ನಚಿಕೇತಸ್ವಮೇಧಿ ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ. ಇದಕ್ಕೆ ಸಮಾನವಾದ ಬೇರೆ ಯಾವುದಾದ್ರೂ ಇದ್ದರೆ ಅದನ್ನು ಕೇಳಿಕೋ.
ಧನ ಮತ್ತು ದೀರ್ಘ ಆಯಸ್ಸನ್ನು ಬೇಡು. ನಚಿಕೇತ, ಮಹಾಭೂಮಿಯಲ್ಲಿ ರಾಜನಾಗಿರು. ಎಲ್ಲ ಕಾಮಗಳಲ್ಲಿಯೂ ನಿನ್ನನ್ನು ಭೋಗಿಯನ್ನಾಗಿ ಮಾಡುತ್ತೇನೆ. ಯೇ ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾಶ್ಚಂದತಃ ಪ್ರಾರ್ಥಯಸ್ವ. ಇಮಾರಾಮಃ ಸರತಾಃ ಸತೂರ್ಯಾ ನಹಿ ದೃಶಾಲಂಭನೀಯ ಮನುಷ್ಯೈ ಅಭಿಮರ್ತ್ಯತ್ರಾಭಿಃ ಪರಿಚಾರಯಸ್ವ. ನಚಿಕೇತೋ ಮರಣಂ ಮಾನುಪ್ರಾಕ್ಷಿಃ. ಅಂದರೆ ಭೂಲೋಕದಲ್ಲಿ ಯಾವ ಯಾವ ಕಾಮನೆಗಳು ದುರ್ಲಭವೋ ಆ ಕಾಮಗಳೆಲ್ಲವನ್ನೂ ಇಚ್ಛಾನುಸಾರ ಬೇಡು. ರಥಗಳು ಮತ್ತು ವಾದ್ಯಗಳಿಂದ ಕೂಡಿರುವ ಈ ಅಪ್ಸರ ಸ್ತ್ರೀಯರು ಮನುಷ್ಯರಿಗೆ ದುರ್ಲಭ. ನಾನು ಕೊಡುವ ಇವರಿಂದ ಸೇವೆ ಮಾಡಿಸಿಕೋ. ನಚಿಕೇತ, ಮರಣವನ್ನು ಕುರಿತು ಮಾತ್ರ ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಮಗುವಿನ ಮುಂದೆ ತಿಂಡಿಯ ರಾಶಿಯನ್ನು ಮತ್ತು ಆಟದ ಸಾಮಾನುಗಳ ಕಂತೆಯನ್ನೇ ಸುರಿಯೋ ರೀತಿಯಲ್ಲಿ ಯಮ ನಚಿಕೇತನಿಗೆ ಬಣ್ಣ ಬಣ್ಣದ ಇಂದ್ರಿಯಕ್ಕೆ ಪ್ರಿಯವಾದ ಆಟದ ಸಾಮಾನುಗಳನ್ನು ಇಡ್ತಾ ಇದ್ದಾರೆ ಆತನ ಮುಂದೆ, ಹಳೆಯ ಚಿನ್ನದ ಸೇಬಿನ ಕಥೆಯೊಂದಿಗೆ. ಅದರಲ್ಲಿ ಆ ಕಥೆಯಲ್ಲಿ ಹೀಗೆ ಬರುತ್ತೆ. ರಾಜಕುಮಾರಿಯೊಬ್ಬಳು ಯಾರು ತನ್ನನ್ನು ಓಡುವುದರಲ್ಲಿ ಗೆಲ್ತಾರೋ ಅಂತಹ ರಾಜಕುಮಾರನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಪಂತವನ್ನು ಒಡ್ಡಿದ್ಲಂತೆ. ಅನೇಕ ಜನ ರಾಜಕುಮಾರರು ಅವಳನ್ನು ಓಟದಲ್ಲಿ ಸೋಲಿಸೋದಕ್ಕೋಸ್ಕರ ಬಂದರು. ಓಡ್ತಿರ್ಬೇಕಾದ್ರೆ ಇನ್ನೇನು ಅವಳು ಸೋಲುವ ಸ್ಥಿತಿಗೆ ಬಂದಾಗ ತನ್ನ ಹತ್ತಿರವಿದ್ದಂತಹ ಚಿನ್ನದ ಸೇಬಿನ ಹಣ್ಣನ್ನು ಪಕ್ಕಕ್ಕೆ ಎಸಿತಾ ಇದ್ಲು. ರಾಜಕುಮಾರ ಅದನ್ನು ನೋಡಿ ಮೋಹಿತನಾಗಿ ಅದರ ಹಿಂದೆ ಓಡಿ ಹೋಗ್ತಾ ಇದ್ದ. ಅಂತೂ ಅವಳನ್ನು ಯಾರೂ ಸೋಲಿಸೋದಕ್ಕೆ ಆಗಲೇ ಇಲ್ವಂತೆ. ಅದರಂತೆಯೇ ಇಲ್ಲಿ ನಚಿಕೇತನು ಯಮನಿಂದ ಆತ್ಮನ ವಿಚಾರವನ್ನು ಕೇಳಿದರೆ ಯಮ ಕೆಲಸಕ್ಕೆ ಬಾರದ ವಸ್ತುಗಳನ್ನೆಲ್ಲ ಅವನಿಗೆ ಕೊಟ್ಟು ಸುಮ್ಮನಿರಿಸಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ನಚಿಕೇತ ಇತರರಂತೆ ಅಲ್ಲ. ಅವನಿಗೆ ಪ್ರಪಂಚದಲ್ಲಿ ಮತ್ತಾವುದೂ ಬೇಕಾಗಿರಲಿಲ್ಲ. ಆತ್ಮಾನ್ವೇಷಣೆಯೊಂದೇ ಅವನ ದೊಡ್ಡ ಗುರಿಯಾಗಿತ್ತು. ಅವನು ಅದಕ್ಕಾಗಿ ಏನನ್ನ ಬೇಕಾದರೂ ಕೂಡ ಅರ್ಪಣೆ ಮಾಡೋದಕ್ಕೆ ಸಿದ್ಧನಾಗಿದ್ದ. ಶೋಭಾವಾಮರ್ತಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತೆ. ನಚಿಕೇತ ಹೇಳ್ತಿದ್ದಾನೆ, ಯಮ, ಈ ಭೋಗಗಳು ಕ್ಷಣಿಕ ಮತ್ತು ಮನುಷ್ಯನ ಸರ್ವ ಇಂದ್ರಿಯಗಳ ತೇಜಸ್ಸನ್ನು ನಾಶಗೊಳಿಸುವಂಥವು. ಎಲ್ಲ ಆಯಸ್ಸು, ಇವೆಲ್ಲವುಗಳ ಆಯಸ್ಸು ಕೂಡ ಅಲ್ಪವೇ. ಈ ವಾಹನಗಳು, ನೃತ್ಯಗೀತೆಗಳು ನಿನಗೇ ಇರಲಿ. ಯಮ ನಚಿಕೇತನ ಮುಂದೆ ಬಣ್ಣ ಬಣ್ಣದ ಆಟದ ಸಾಮಾನುಗಳನ್ನು ಎಸಿತಾನೆ. ಆದರೆ ನಚಿಕೇತ ಅದನ್ನೆಲ್ಲ ತಕ್ಷಣವೇ ವಿಚಾರದ ಹೊರೆಗಲ್ಲಿಗೆ ತಿಕ್ತಾನೆ. ಇವೆಲ್ಲ ನಶ್ವರ ಅಂತ ಹೇಳಿ ಅದಕ್ಕೆ ಆತನಿಗೆ ಅದು ಕಂಡುಬರುತ್ತೆ. ಈ ಭೋಗ ವಸ್ತುಗಳನ್ನೆಲ್ಲ ಯಮ ಕೊಡಬಹುದು, ಆದರೆ ಎಷ್ಟು ಕಾಲ ಇರುತ್ತೆ? ಐಶ್ವರ್ಯ, ಅಧಿಕಾರ ಕೆಲವು ವೇಳೆ ನಮ್ಮ ಬೆರಳುಗಳಿಂದ ನುಸುಳಿಕೊಂಡು ಹೋಗುವಂಥವು, ಅಥವಾ ನಾವೇ ಅವುಗಳ ಮಧ್ಯದಿಂದ ನಾಶವಾಗ್ತೀವಿ. ಯಮ ನಚಿಕೇತನಿಗೆ ಬೇಕಾದರೆ ದೀರ್ಘಕಾಲ ಬದುಕು ಅಂತ ಹೇಳಿದ್ನೇ ಹೊರತು ಎಂದೆಂದಿಗೂ ಸಹ ಬದುಕು ಅಂತ ಹೇಳಿಲ್ಲ. ಸುಖದ ಮಧ್ಯದಲ್ಲಿರುವಾಗ 100 ವರ್ಷಗಳು 100 ದಿನದಂತೆ ಓಡಿ ಹೋಗ್ತವೆ. ಅನಂತರ ಏನು ಮಾಡಬೇಕು? ಅಂತೂ ಇವುಗಳನ್ನೆಲ್ಲ ಬಿಟ್ಟು ಓಡಬೇಕು. ಈ ಪ್ರಪಂಚದಲ್ಲಿ ಎಷ್ಟು ಜನ ಲಕ್ಷಾಧಿಕಾರಿಗಳು ಭಿಕ್ಷಾಧಿಕಾರಿಗಳಾಗಿ ಹೋಗಿದ್ದಾರೆ. ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರು ಅದನ್ನು ಕಳ್ಕೊಂಡು ಅನಾಮಧೇಯರಾಗಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು ಇವರನ್ನೆಲ್ಲ ಕೊಡ್ತೇನೆ ಅಂತ ಹೇಳಿ ಯಮ ಹೇಳ್ತಾ ಇದ್ದಾನೆ. ಆದರೆ ಆ ಮಕ್ಕಳೆಲ್ಲ ಚೆನ್ನಾಗಿರ್ತವೆ ಅಂತ ಹೇಳಿ ಹೇಗೆ ನಂಬೋದು? ಪ್ರಕೃತಿ ಯಾವ ಹಣ್ಣಿನಲ್ಲಿ ಎಂತಹ ಹುಳುವನ್ನಿಟ್ಟು ಕೊಡುತ್ತೋ ನಮಗೇನು ಗೊತ್ತಿಲ್ಲ ಅಲ್ವಾ? ಅನುಭವಿಸೋದಕ್ಕೆ ಬೇಕಾದಷ್ಟು ಇಂದ್ರಿಯ ವಸ್ತುಗಳೇ ಇವೆ ಅಂತ ಹೇಳಿದ್ರೆ ಅದನ್ನು ಮಿತಿಮೀರಿ ಅನುಭವಿಸೋದಕ್ಕೆ ಆಗೋದಿಲ್ಲ. ಚೆನ್ನಾಗಿ ತಿಂದರೆ ಅಜೀರ್ಣ ಶುರುವಾಗುತ್ತೆ. ಜೀರ್ಣಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳೆಲ್ಲ ಒಂದೊಂದಾಗಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆಯೇ ಪ್ರತಿಯೊಂದು ಇಂದ್ರಿಯವನ್ನೂ ಮಿತಿಮೀರಿ ಉಪಯೋಗಿಸಿದರೆ ಅವು ಶಿಥಿಲವಾಗುತ್ತೆ. ಅವುಗಳನ್ನು ರಿಪೇರಿ ಮಾಡೋದಕ್ಕೆ ಆಗೋದಿಲ್ಲ. ಪ್ರಪಂಚದ ಸಂತೆಯಲ್ಲಿ ಇಂದ್ರಿಯಗಳ ಭಾಗಗಳು ಸಿಕ್ಕೋದಿಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಅದನ್ನು ಯಶಸ್ವಿಯಾಗಿ ಕಸಿ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಮಿತಿಮೀರಿ ಇಂದ್ರಿಯವನ್ನು ಉಪಯೋಗಿಸಿದರೆ ರೋಗ ರುಜಿನಗಳು ದಾಳಿ ಮಾಡುತ್ತವೆ. ತನ್ನ ಮನಸ್ಸಿನ ಸ್ವಾಸ್ಥ್ಯವನ್ನು ಮನುಷ್ಯ ಕಳ್ಕೊಳ್ತಾನೆ. ತಿನ್ನುವುದಕ್ಕೆ ಎಲ್ಲ ಇದೆ, ಆದರೆ ಒಂದು ತಿಂದರೆ ಡಯಾಬಿಟಿಸ್ಗೆ ಆಗೋದಿಲ್ಲ, ಮತ್ತೊಂದು ತಿಂದರೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಒಂದು ತಿಂದರೆ ಜಾಸ್ತಿ, ಮತ್ತೊಂದು ತಿಂದರೆ ಕಡಿಮೆ. ಭೋಗಿಸುವ ವಸ್ತುಗಳ ಮಧ್ಯದಲ್ಲಿದ್ದರೂ ಸಹ ಅದನ್ನು ಭೋಗಿಸದೇ ಇರಬೇಕಾದಂತಹ ಸ್ಥಿತಿ, ಅದು ಸಹ ಒಂದು ನರಕವೇ.
ಅವನಿಗೆ ಆಸೆ ಇದೆ, ಹೊರಗೆ ಅನುಭವಿಸೋದಕ್ಕೆ ವಸ್ತುವೂ ಇದೆ. ಆದರೆ ಪಡಿಸ್ಕೊಳ್ಬೇಕಾದ್ರೆ ಇಂದ್ರಿಯ ನಾನು ಇನ್ನು ನಿನಗೆ ಕೆಲಸ ಮಾಡಲಾರೆ ಅಂತ ಹೇಳ್ತಾ ಇದೆ. ಇದನ್ನು ಭೋಗಿಸಿ ಯಾರು ತೃಪ್ತಿಪಟ್ಟಿದ್ದಾರೆ? ಎಷ್ಟು ಅನುಭವಿಸಿದ್ರೂ ಇನ್ನೂ ಅನುಭವಿಸ್ಬೇಕು ಅನ್ನುವಂತಹ ಆಸೆ ಜಾಸ್ತಿ ಆಗುತ್ತೆ ಹೊರತು ಅದೆಂದಿಗೂ ಕೂಡ ಕಡಿಮೆ ಆಗೋದಿಲ್ಲ. ಇಂದ್ರಿಯವನ್ನು ಮಾತ್ರ ಶಿಥಿಲಗೊಳಿಸುತ್ತೆ ಅದು, ಅಂತಹ ಆಸೆ. ಈ ಪ್ರಪಂಚದಲ್ಲಿ ಯಾರು ದೇಹ ಧರಿಸಿ ಬರಲಿ, ಅವರು ಮನುಷ್ಯರಾಗಿರಬಹುದು, ದೇವತೆಗಳಾಗಿರಬಹುದು, ಯಾರೂ ಸಹ ಶಾಶ್ವತವಾಗಿ ಇರಲಾರರು. ಒಬ್ಬರು ಮತ್ತೊಬ್ಬರಿಗಿಂತ ಕೆಲವು ವರ್ಷಗಳು ಹೆಚ್ಚು ಬದುಕಿರಬಹುದು ಅಷ್ಟೆ. ಆದರೆ ಎಂದೆಂದಿಗೂ ಕೂಡ ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಹೋಗಬೇಕು. ಈ ದೇಹ ಆಗಿರೋದು ಹುಡಿ ಮಣ್ಣಿನಿಂದ, ಕೊನೆಗೆ ಹೋಗಬೇಕಾದ್ದು ಕೂಡ ಮಣ್ಣಿನ ಹುಡಿಗೇನೆ. ಮಧ್ಯ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಅಮೃತವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಪದವಿ, ಐಶ್ವರ್ಯ, ಯುವತಿಯರು, ಅವರ ಹಾವಭಾವ, ವಿಲಾಸಗಳೆಲ್ಲ ಬೇಗ ಹಣ್ಣಿನೆಲೆಯಂತೆ ಉದುರಿ ಹೋಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಅರಿಯದಂತಹ ಮಂದಮತಿ ಇವುಗಳಲ್ಲಿ ಮುಳುಗಿರಬಹುದು. ಆದರೆ ಮುಂದೆ ಇವು ಯಾವ ರೀತಿ ಬದಲಾಯಿಸುತ್ತವೆ ಅನ್ನೋದನ್ನು ಅರಿತಿರುವಂತಹ ನಚಿಕೇತ ಅದಕ್ಕೋಸ್ಕರ ಮರುಳಾಗಲಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷ್ಮಚೇತ್ವಾ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಃ ಸಾಯೇವ. ನಚಿಕೇತ ಯಮಧರ್ಮರಾಯರಿಗೆ ಹೇಳ್ತಾನೆ, ಮನುಷ್ಯ ಧನದಿಂದ ತೃಪ್ತಿ ಪಡತಕ್ಕವನಲ್ಲ. ನಿನ್ನನ್ನು ನೋಡಿದೆವಾದರೆ ಧನವನ್ನು ಪಡೆಯುತ್ತೇವೆ. ನೀನು ಆಳುವವರೆಗೆ ನೀನು ಇಚ್ಛಿಸಿದ ಪರ್ಯಂತರ ಬದುಕ್ತೀವಿ. ಆದರೆ ನನಗೆ ಆ ವರವೇ ಬೇಕು, ನಾನು ಕೇಳಿದಂತಹ ವರವೇ ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಮನುಷ್ಯ ಧನದಿಂದ ತೃಪ್ತಿಯನ್ನು ಪಡೆಯೋದಿಲ್ಲ ಅಂತ ಹೇಳಿ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಧನ ಎಷ್ಟು ಬಂದರೂ ಕೂಡ ಅಷ್ಟು ಸಾಕು ಅನ್ನೋದಿಲ್ಲ, ಇನ್ನೂ ಬೇಕು ಅನ್ನುವಂತಹ ಮೋಹ ಮೊದಲಾಗುತ್ತೆ. ಭಿಕ್ಷುಕನಿಂದ ಲಕ್ಷಾಧಿಪತಿಯವರೆಗೆ ಇದು ಇರುವಂಥದ್ದೇ. ಭಿಕ್ಷುಕನಿಗೆ ಕೆಲವು ಪೈಸೆಗಳು ಜಾಸ್ತಿ ಬೇಕು, ಲಕ್ಷಾಧಿಪತಿಗೆ ಕೆಲವು ಲಕ್ಷಗಳು ಜಾಸ್ತಿ ಬೇಕು. ಅವನಿಗೆ ಎಷ್ಟು ಬಂದರೂ ತನಗಿಂತ ಹೆಚ್ಚು ಇರುವವರೊಂದಿಗೆ ಹೋಲಿಸಿಕೊಂಡು ನಾನೆಂದಿಗೂ ಅವರನ್ನು ಮೀರಿಸ್ತೀನಿ ಅಂತ ಹೇಳಿ, ಎಂದಿಗೆ ಅವರನ್ನು ಮೀರಿಸ್ತೀನಿ ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತಾನೆ. ಅದು ನಾನಿನ್ನೂ ಅವನಿಗಿಂತ ಕಡಿಮೆ ಇದ್ದೀನಿ ಅನ್ನುವಂತಹ ನೋವು ಅವನ್ನ ಬಾಧಿಸ್ತಾನೆ ಇರುತ್ತೆ. ಇದರಿಂದಾಗಿ ಮನುಷ್ಯನಿಗೆ ನೆಮ್ಮದಿ ದೊರಕುತ್ತಾ ಹಣದಿಂದ? ಅದರ ಬದಲು ಅವನ ಕಳವಳ, ಅಂಜಿಕೆ ಹೆಚ್ಚಾಗುತ್ತೆ. ಅದು ಇರುವಂತಹ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತೆ. ಅವನ ಹಣ 28 ಉದ್ಯಮದ ಮೇಲೆ ಇರುತ್ತೆ. ಯಾವುದು ಹಾಳಾಗುತ್ತೋ ಅಂತ ಹೇಳಿ ಯಾವಾಗಲೂ ಅವನಿಗೆ ಅದರ ಮೇಲೇ ಚಿಂತೆ. ಯಾವ ಉದ್ಯಮಕ್ಕೂ ಕೂಡ ಹಾಕದೆ ಹಾಗೆಯೇ ಸುಮ್ಮನೆ ಇಟ್ಕೊಂಡ್ರೂ ಕೂಡ ಕಳವಳದಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ಯಾವ ಸಮಯದಲ್ಲಿ ಕಳ್ಳಕಾಕರ ವಶವಾಗುತ್ತೋ ಅನ್ನೋಂತಹ ಭಯ. ಹಣ ಇದ್ದವನಿಗೆ ಅದನ್ನು ಅನುಭವಿಸುವುದರ ಕಡೆಗಿಂತ ಅದರ ರಕ್ಷಣೆ ಕಡೆಗೆ ಹೆಚ್ಚು ಲಕ್ಷ್ಯ ಇರುತ್ತೆ. ಯಾವಾಗಲೂ ಅದರ ಚಿಂತೆನೇ ಆತನಿಗಿರುತ್ತೆ. ಇಂತಹ ಮನುಷ್ಯನಿಗೆ ಶಾಂತಿ ಎಲ್ಲಿಂದ ಬರಬೇಕು? ಮನಸ್ಸಿನ ಶಾಂತಿ ಇಲ್ಲದೇ ಇದ್ದರೆ ಇನ್ನು ಸುಖ ಎಲ್ಲಿಂದ ಸಿಗುತ್ತೆ? ಹಣದಿಂದ ಯಾರೂ ಪ್ರಪಂಚದ ಸಂತೆಯಲ್ಲಿ ಶಾಂತಿಯನ್ನು ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬೇಕಾದರೆ ಅದರಿಂದ ಹೆಚ್ಚು ಚಿಂತೆಯನ್ನು ಬೇಕಾದರೆ ಕೊಂಡ್ಕೊಳ್ಬಹುದು, ಹೆಚ್ಚು ಕಳವಳವನ್ನು ಕೊಳ್ಳಬಹುದು. ಇಂದ್ರಿಯವನ್ನು ಹರಿಯ ಬಿಡುವವನಿಗೆ ಎಲ್ಲಿಯ ಶಾಂತಿ ಸಿಗುತ್ತೆ? ಅದನ್ನು ನಿಗ್ರಹಿಸುವವನಿಗೆ ಶಾಂತಿ ಸಿಗುತ್ತೆ. ಅದನ್ನು ನಿಗ್ರಹಿಸಬೇಕಾದ್ರೆ ಅದನ್ನು ಮೀರಿದ ಮತ್ತಾವುದೋ ಒಂದು ಇದ್ದರೆ ಮಾತ್ರ ಸಾಧ್ಯ. ಅದನ್ನು ತಾನು ತಿಳಿದುಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾನೆ ನಚಿಕೇತ. ನೀನೇನೋ ಬರಿಗೈಯಲ್ಲಿ ನನ್ನನ್ನು ಕಳಿಸ್ಕೊಡೋದಿಲ್ಲ. ಸುಖವಾಗಿ ಜೀವಿಸಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟೇ ಕೊಡ್ತೀಯ. ಅದನ್ನೇನು ಕೇಳಿಕೊಂಡು ನೀನು ಕೊಡೋದಿಲ್ಲ. ಪ್ರತಿಯೊಬ್ಬನಿಗೂ ಅವನ ಯೋಗ್ಯತಾನುಸಾರ ಸಿಕ್ಕೋದು ಮತ್ತು ದೀರ್ಘಕಾಲ ಬದುಕೋದಿಕ್ಕೆ ಒಂದು ವರವನ್ನು ಖರ್ಚು ಮಾಡಬೇಕಾಗಿಲ್ಲ. ನೀನು ಎಲ್ಲಿವರೆಗೆ ಯಮನ ಪದವಿಯಲ್ಲಿರ್ತೀಯೋ ಅಲ್ಲಿಯವರೆಗೂ ನೀನು ಇಚ್ಛಿಸಿದಷ್ಟು ಕಾಲ ಬದುಕಿರ್ತೀನಿ ನಾನು. ಹಣ ಮತ್ತು ದೀರ್ಘಾಯಸ್ಸನ್ನು ನೀನು ಕೇಳಿಸಿಕೊಳ್ಳದೆ ಕೊಡ್ತೀಯ. ಆದರೆ ನನಗೆ ಬೇಕಾಗಿರೋದು ಆತ್ಮನ ರಹಸ್ಯ ಅಂತ ಹೇಳ್ತಿದ್ದಾನೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವವನು ಯಾವ ರೀತಿ ಇರಬೇಕು ಅನ್ನುವುದನ್ನು ನಚಿಕೇತನ ಮೂಲಕ ಇಲ್ಲಿ ತಿಳಿಸ್ಕೊಡ್ಲಾಗ್ತಾ ಇದೆ. ಪ್ರಲೋಭನೆಗಳ ಬಲೆಗೆ ಬಿದ್ದು ಅನಂತರ ಇವುಗಳನ್ನೆಲ್ಲ ಹೇಗೆ ಅಂತ ಹೇಳಿ ಅರಿಯೋದಿಲ್ಲ. ಯಾರು ಪ್ರಲೋಭನೆಗಳ ಬಲೆಗೆ ಬೀಳ್ತಾರೋ ಅವರು ಹೆಚ್ಚಿನ ವಿಚಾರಗಳನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅನಂತರ ಅರಿತರೂ ಕೂಡ ಒಂದೇ, ಬಿಟ್ಟರೂ ಸಹ ಒಂದೇ. ರುಚಿಯಾಸೆಗೆ ತಿನ್ನಲು ಹೋಗಿ ಇಲಿ ಬೋನ್ನೊಳಗೆ ಬಿತ್ತಂತೆ. ಅದನ್ನು ತಿಂದುದರಿಂದಲೇ ಬೋನಿನ ಒಳಗೆ ಬಿದ್ದೆ ಅನ್ನುವಂತಹ ಜ್ಞಾನ ಬಂದಿರುತ್ತದಕ್ಕೆ. ನಾನು ಇದರ ಆಸೆಗೆ ಬಿದ್ದು ಒಳಗಡೆ ಬಂದೆ ಅಂತ ಹೇಳಿ. ಆದರೆ ಆ ಜ್ಞಾನ ಈಗ ಬಂಧನದಿಂದ ಆ ಇಲಿಯನ್ನು ಪಾರು ಮಾಡೋದಿಲ್ಲ. ಹಾಗೆ ನಾವು ವಿಷಯ ಜ್ಞಾನಕ್ಕೆ ಬಿದ್ದು ಯಾವುದೋ ಒಂದು ಮೇರು ವಿಚಾರವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು
ಅದರಲ್ಲಿ ನಾವು ಹಿಂದೆ ಸರಿದ್ಬಿಟ್ರೆ, ವಿಷಯ ಲೋಭದ ಆಸೆಗೆ ಹಿಂದೆ ಸರಿದ್ಬಿಟ್ರೆ ಆಗ ನಾವು ಬೋನಿನಲ್ಲಿ ಸಿಕ್ಕಂತಹ ಇಲಿ ಅಂತಾಗ್ತೀವಿ ಅಷ್ಟೆ. ಅದನ್ನು ಅನುಸರಿಸಿದ ಯಾವ ದುರಂತ ಕಾದ್ಕೊಂಡಿದೆ ಅನ್ನೋದನ್ನೆಲ್ಲ ಅರಿತು ಅದನ್ನು ನಿಕೃಷ್ಟ ದೃಷ್ಟಿಯಿಂದ ಕಾಣುವವನೇ ಜಾಣನಾಗ್ತಾನೆ. ಒಮ್ಮೆ ಅದನ್ನು ಅನುಭವಿಸೋದಕ್ಕೆ ಅಂತ ಹೋದರೆ ಅದರ ಬಲೆಗೆ ಬೀಳ್ತಾನೆ. ಜೀವ ಸಹಿತ ಇನ್ನು ತಪ್ಪಿಸ್ಕೊಂಡು ಬರೋದಕ್ಕೆ ಆಗೋದೇ ಇಲ್ಲ. ಇವನ್ನೆಲ್ಲ ನಚಿಕೇತ ಆ ವಿಷಯ ವಸ್ತುವನ್ನು ನೋಡಿದ ತಕ್ಷಣ ನಿರ್ಧರಿಸ್ತಾನೆ. ಅಜೀರ್ಯತಾಮೃತಾನಾಮುಪೇತ್ಯ ಜೀರ್ಯನ್ಮರ್ತ್ಯಃ ಕ್ವದಹಸ್ತಃ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೆ ಕೋರಮೇತ. ಶ್ಲೋಕದ ಭಾವಾರ್ಥ: ಮುಪ್ಪಿಲ್ಲದ ಅಮರನನ್ನು ಹೊಂದಿ ತಿಳಿದುಕೊಂಡು ಕೆಳಗಿರುವವನು ಮುಪ್ಪುಳ್ಳವನೂ ಆದ ಯಾವ ಮರ್ತ್ಯನು ವರ್ಣರತಿ ಪ್ರಮೋದಗಳನ್ನು ವಿಮರ್ಶಿಸಿ ಅತಿ ದೀರ್ಘವಾದ ಜೀವಿತದಲ್ಲಿ ರಮಿಸುವವನು. ಅಂದರೆ ಇಲ್ಲಿ ಯಮ ಅಮೃತತ್ವವನ್ನು ಪಡೆದಿರುವಂಥವನು, ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರುವಂಥವನು. ಇಂತಹ ಒಂದು ಸಾನ್ನಿಧ್ಯ ದುರ್ಲಭ ಒಬ್ಬ ಮನುಷ್ಯನಿಗೆ. ಇವನು ಮನಸ್ಸು ಮಾಡಿದರೆ ಒಂದು ಸಲ ಅಜ್ಞಾನದಿಂದ ಮುಮುಕ್ಷುವನ್ನು ಪಾರು ಮಾಡಬಲ್ಲ. ಇಂತಹ ವ್ಯಕ್ತಿಯಿಂದ ಕೆಲಸಕ್ಕೆ ಬಾರದ ವಸ್ತುವನ್ನು ಕೇಳುವುದು ವಜ್ರದ ಗಣಿಗೆ ಹೋಗಿ ಒಂದು ಚೂರು ಕೆಲಸಕ್ಕೆ ಬಾರದಂತಹ ಗಾಜಿನ ಚೂರನ್ನು ಕೇಳಿದಂತೆ ಅಂತ ಹೇಳಿ ನಚಿಕೇತ ಅರ್ಥಕೊಳ್ತಾನೆ. ಅಂದರೆ ಇಂದ್ರಿಯ ವಸ್ತುಗಳು ಹೇಗೆ ನಮ್ಮ ತೇಜಸ್ಸನ್ನೆಲ್ಲ ಅಪಹರಿಸ್ತವೆ, ಅವು ಹೇಗೆ ನಮ್ಮನ್ನು ಅದಕ್ಕೆ ದಾಸನನ್ನಾಗಿ ಮಾಡಿಕೊಳ್ತವೆ ಅನ್ನೋದನ್ನು ಯಾರೂ ಕೂಡ ಹೇಳಿಕೊಡ್ಬೇಕಾಗಿಲ್ಲ. ಇವೆಲ್ಲ ಸತ್ಯದಂತೆ ಕಾಣಿಸ್ತಾ ಇದ್ದಾವೆ. ಈಗ ಅನುಭವಿಸಿದಂತಹ ಇಂದ್ರಿಯ ಸುಖವೇ ನಾಳೆ ದುಃಖದಂತೆ ಪರಿವರ್ತನೆ ಆಗುತ್ತೆ ಅನ್ನೋದು ಹೇಳಿ ಅವನಿಗೆ ಗೊತ್ತಿದೆ. ಜೀವನದಲ್ಲಿ ಇಂತಹ ವಸ್ತುಗಳನ್ನು ಅನುಭವಿಸಿದರೆ ಮುಂದೆ ಎಂತಹ ದುರಂತ ಕಾದಿದೆ ಅನ್ನೋದನ್ನು ತಿಳಿದುಕೊಂಡು ಅದನ್ನು ಅನುಭವಿಸೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ವಿಚಾರ ಪ್ರಬುದ್ಧನಾದ ಯಾವ ಮನುಷ್ಯನೂ ಕೂಡ ಹೀಗೆ ಮಾಡಲಾರ. ಪ್ರಾಣಿ ಅಥವಾ ಪ್ರಾಣಿ ಸದೃಶ ಮನುಷ್ಯ ಮಾತ್ರ ಇಂದ್ರಿಯ ವಸ್ತುವಿನಲ್ಲಿ ತನ್ನನ್ನು ಮರೆಯಬಲ್ಲ. ಮನುಷ್ಯರು ಹುಟ್ಟು ಸಾವಿಗೆ ಸಿಕ್ಕಿದ್ದಾರೆ. ಅಲ್ಲಿ ಜ್ಞಾನಿಗಳಿರುವುದು ಬಹಳ ಅಪರೂಪ. ಯಾರಿಂದ ನಾವು ಉತ್ತಮ ವಿಷಯಗಳನ್ನು ತಿಳಿದುಕೊಳ್ಳಬಹುದೋ ಅಂತಹವರ ಸಾನ್ನಿಧ್ಯ ದೊರಕೋದು ಮನುಷ್ಯನಿಗೆ ಅತೀ ದುರ್ಲಭ. ಹಾಗೆ ದೊರಕಿದಾಗ ಅದರ ಪೂರ್ಣ ಪ್ರಯೋಜನವನ್ನು ಪಡಿಬೇಕು. ಆಗ ನಂತರ ಅವಕಾಶವನ್ನು ಕಳ್ಕೊಂಡು ಅಯ್ಯೋ ವ್ಯರ್ಥವಾಯ್ತಲ್ಲ ಅಂತ ಹೇಳಿ ಹಲುಬಿದ್ರೆ ಏನು ತಾನೇ ಪ್ರಯೋಜನಕ್ಕೆ ಬರುತ್ತೆ? ಮಾಯೆ ಜೀವರನ್ನು ತನ್ನ ಬಲೆಗೆ ಕೆಡಬೇಕಾದ್ರೆ ತನ್ನ ಗಾಳದ ಕೊನೆಯಲ್ಲಿ ಸಿಕ್ಕಿಸಿರುವಂತಹ ಈ ಹುಳುಗಳು ಬಣ್ಣ ಬಣ್ಣದ ಆಕಾರದಿಂದ ಕಣ್ಣನ್ನು ಸೆಳೆಯುತ್ತವೆ. ಅಲ್ಲಿಗೆ ಹೋದರೆ ಅದನ್ನು ಚೀಪುತ್ತಿರುವಾಗಲೇ ವಿಷಯ ಕುಸುಮ ಮುಚ್ಚಿಕೊಳ್ಳುತ್ತೆ. ಅದರೊಳಗೆ ನಾವು ಬಂದಿಗಳಾಗ್ತೀವಿ. ಅಲ್ಲಿಂದ ನಾವು ಜೀವಂತ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೆಂಗಸಿಗೆ ಗಂಡಸಿನ ದೇಹದ ಮೇಲೆ ಆಸಕ್ತಿ, ಗಂಡಸಿಗೆ ಹೆಂಗಸಿನ ದೇಹದ ಮೇಲೆ ಆಸಕ್ತಿ. ಅದರಿಂದ ಬರುವ ಸುಖಕ್ಕೆ ದಾಸನಾಗಿ ಅದಕ್ಕೆ ಏನನ್ನ ಬೇಕಾದರೂ ಅರ್ಪಣೆ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಮನುಷ್ಯ. ಯಾವಾಗ ಇದರ ಉರಿಗೆ ಬೀಳ್ತಾನೋ ಆಗ ಯೌವನ ಹೋಗುತ್ತೆ. ಆ ಒಂದು ಆಕರ್ಷಣೆಯಲ್ಲೇ ಯೌವನ ಹೋಗುತ್ತೆ, ಹಣ ಹೋಗುತ್ತೆ. ಹೋಗುವುದೊಂದೇ ಅಲ್ಲ, ಕೆಲವು ಬೇಡದವುಗಳು ಕೂಡ ಬರುತ್ತೆ. ರೋಗ ರುಜಿನಗಳು ಬರಬಹುದು, ಅಪಖ್ಯಾತಿ ಬರಬಹುದು. ನಮ್ಮ ದುಃಖದ ಬೀಜವೇ ಇಲ್ಲಿದೆ. ಇದನ್ನು ನೆಟ್ಟು ಈ ಮರದಿಂದ ಬಿಡುವಂತಹ ಕಹಿ ಹಣ್ಣುಗಳನ್ನು ನೋಡಿ ಅಯ್ಯೋ ಹೀಗಾಗತ್ತೆ ಅಂತೇಳಿ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಏನು ಪ್ರಯೋಜನ? ಎಲ್ಲ ಪ್ರಿಯವಾಗಿಯೇ ಕೊನೆಗೊಳ್ಳುತ್ತೆ ಅನ್ನೋದು ಕೂಡ ಭ್ರಾಂತಿ ಅಷ್ಟೆ. ಪ್ರಮೋದ ಅಂತ ಹೇಳಿದ್ರೆ ಕುಡಿಯೋದು, ಜೂಜಾಡೋದು, ಕುಣಿಯೋದು, ನಾಟಕ, ಸಿನಿಮಾ, ಹೋಟೆಲ್ ಮುಂತಾದವುಗಳಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಇವುಗಳೆಲ್ಲ ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ಮುಂಚೆಯೇ ಯಾರು ತಿಳ್ಕೊಂಡಿರ್ತಾರೆ? ಅತಿ ದೀರ್ಘವಾದ ಜೀವಿತದಲ್ಲಿ ಸುಖವನ್ನು ಹೇಗೆ ಅನುಭವಿಸೋದಕ್ಕೆ ಸಾಧ್ಯ? ಸುಮ್ಮನೆ ಜಾಸ್ತಿ ದಿನ ಬದುಕಿದ್ರೆ ಜಾಸ್ತಿ ಸುಖ ಏನೂ ಬರೋದಿಲ್ಲ. ಅದರ ಬದಲು ನಮಗೆ ಬರುವಂತಹ ದುಃಖ ಜಾಸ್ತಿ ಆಗುತ್ತೆ ಅಷ್ಟೆ. ದೀರ್ಘಾಯುಸ್ಸು ಒಂದು ವರ ಅಲ್ಲ. ಯಾರ ಮೇಲಾದರೂ ನಾವು ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಂತಹ ಶಾಪವನ್ನು ಕೊಡಬಹುದು. ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಬಹತಿ ಬ್ರೂಹೀನಸ್ತತ್ ಯೋಯಂ ವರೋ ಗೂಢಮನುಪ್ರವಿಷ್ಟೋ ನಾನ್ಯಂ ತಸ್ಮಾನ್ನಚಿಕೇತ ವೃಣೀತೆ. ಭಾವಾರ್ಥ: ಯಾವ ವಿಷಯದಲ್ಲಿ ಈ ಸಂಶಯವನ್ನು ಹೊಂದುತ್ತಾರೆಯೋ, ಯಾವುದು ಪರಲೋಕದ ವಿಷಯಕ್ಕೆ ಮಹಾ ಪ್ರಯೋಜನಕ್ಕೆ ಸಾಧನವೋ ಯಮನೆ ಅದನ್ನು ಹೇಳು. ಯಾವ ಈ ವರ ಗಹನವಾಗಿ ಒಳಗೆ ಪ್ರವೇಶಿಸುವುದೋ ಅದಕ್ಕಿಂತ ಬೇರೆ ವರವನ್ನು ನಚಿಕೇತ ಬೇಡುವುದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಮನುಷ್ಯ ಸತ್ರೆ ಅವನಿರುವನೇ ಇಲ್ಲವೇ ಅನ್ನೋದು ಸಂಶಯ.
ಅವನಿದ್ದರೆ ಈ ದೇಹಾದಿಗಳೆಲ್ಲ ಇದನ್ನೆಲ್ಲ ಕಳೆದಾದ ಮೇಲೆ ಉಳಿಯುವುದೇನು, ಅದರ ಧರ್ಮವೇನು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಚಿಕೇತ ಯತ್ನಿಸ್ತಾ ಇದ್ದಾನೆ. ಮುಂದಿನ ಬಾಳನ್ನು ನೆಚ್ಚಿದ್ರೆ ಆಗ ನಮ್ಮ ಹಿಂದೆ ಬರುವಂತಹದ್ದೇನು? ನಾವು ಅವನು ಬಿಟ್ಟು ಹೋಗುವುದನ್ನೆಲ್ಲ ನೋಡ್ತೀವಿ. ಅವನ ಹೆಂಡತಿ ಮಕ್ಕಳು, ಆಸ್ತಿ, ದನಕನಕಾದಿಗಳು ಎಲ್ಲವೂ ಇಲ್ಲಿರುತ್ತವೆ. ಅವನು ಬದುಕಿರುವಾಗ ಅವನಿಗೆ ಪರಮಪ್ರಿಯವಾದದ್ದು ದೇಹ. ಅದಕ್ಕೆ ಸುಖದ ವೇದನೆಯನ್ನು ಕೊಡುವುದಕ್ಕೆ ಯಾರಿಗೆ ಏನು ಅನ್ಯಾಯವನ್ನಾದರೂ ಕೂಡ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ ಮನುಷ್ಯ. ಅಂತಹ ದೇಹವೇ ಇಲ್ಲಿ ಬಿದ್ದಿದೆ. ಇದರ ಹಿಂದೆ ಇರುವುದಾದ್ರೂ ಏನು? ದೇಹವನ್ನು ಬಿಟ್ಟು ಹೋದರೆ ಅವನನ್ನು ಅನುಸರಿಸೋದು ಯಾವುದು? ಅವನನ್ನು ಉದ್ಧಾರ ಮಾಡೋದು ಯಾವುದು? ಅವನನ್ನು ನಾಶ ಮಾಡುವುದು ಯಾವುದು? ಅದನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಆಸೆ ನಚಿಕೇತನಿಗೆ. ಇದಕ್ಕೆ ಉತ್ತರ ಎಲ್ಲೋ ಹೊರಗೆ ಪ್ರಪಂಚದಲ್ಲಿ ಬಿದ್ದಿಲ್ಲ, ಇದು ನಮ್ಮ ಒಳಗೇ ಇದೆ. ಇದಕ್ಕೆ ಉತ್ತರವನ್ನು ಕಂಡುಹಿಡಿಯಬೇಕಾದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳೆಂಬಂತಹ ಉಪಾಧಿಗಳ ಹಿಂದೆ ಹೋಗಬೇಕು. ಯಾವುದನ್ನು ನಾನು ಅಂತ ಹೇಳ್ತೀವಿಯೋ ಆ ಅಹಂಕಾರಕ್ಕೂ ಹಿಂದೆ ಹೋಗಬೇಕು. ಇದನ್ನು ಬಲ್ಲವರಿಂದ ಕೇಳಿ ತಿಳಿದುಕೊಂಡು ಹುಡುಕಬೇಕು. ಯಮ ಏನನ್ನ ಕೊಡ್ತೇನೆ ಅಂತ ಹೇಳಿದನೋ ಅದೆಲ್ಲ ಅನಾತ್ಮ ವಸ್ತು, ನನಗೆ ಅದು ಬೇಡ, ನನಗೆ ಆತ್ಮವಸ್ತುವಿನ ವಿಷಯ ಬೇಕು ಅಂತ ಹೇಳ್ತಿದ್ದಾನೆ ನಚಿಕೇತ. ಆತ್ಮನ ಮೇಲೆ ಅನಾತ್ಮ ವಸ್ತು ಕುಳಿತಂತೆ ಇದೆ. ಯಾರು ಅನಾತ್ಮ ವಸ್ತುವಿನ ಕಡೆ ಗಮನವನ್ನು ಕೊಡ್ತಾರೋ ಅವರಿಗೆ ಆತ್ಮವಸ್ತು ಸಿಕ್ಕೋದೇ ಇಲ್ಲ. ಯಾರಿಗೆ ಆತ್ಮವಸ್ತು ಬೇಕಾಗಿದೆಯೋ ಅವರು ಅನಾತ್ಮ ವಸ್ತು ಎಷ್ಟೇ ಪ್ರಿಯವಾಗಿದ್ದರೂ ಅದನ್ನು ಕಸದಂತೆ ಗುಡಿಸಿ ಹಾಕಬೇಕು. ಆಗಲೇ ಹಿಂದಿರುವ ಆತ್ಮವಸ್ತು ಗೋಚರಿಸುತ್ತೆ. ಇಲ್ಲಿ ಒಂದು ಬೇಕಾದರೆ ಮತ್ತೊಂದನ್ನು ಮರಿಬೇಕು. ಬಹುಪಾಲು ಜನ ಅನಾತ್ಮ ವಸ್ತುವಿಗೆ ದುಡಿತಾ ಇದ್ದಾರೆ. ನಚಿಕೇತನಂತಹವನು ಮಾತ್ರ ಅನಾತ್ಮ ವಸ್ತುವನ್ನು ತಾನಾಗಿ ಬಂದರೂ ಅದನ್ನು ಕಸದಂತೆ ನೋಡಿ ಅದನ್ನು ದೂರ ಬಿಡ್ತಾ ಇದ್ದಾನೆ. ಇಂತಹವನಿಂದ ಮಾತ್ರ ಅದನ್ನು ಪಡೆಯೋದಿಕ್ಕೆ ಸಾಧ್ಯ, ಅಂದರೆ ಆತ್ಮವಸ್ತುವನ್ನು ಪಡೆಯೋದಿಕ್ಕೆ ಸಾಧ್ಯ. ಸತ್ಯದ ಪಥದಲ್ಲಿ ಸಂಚರಿಸುವ ಯಾತ್ರಿಕ ಹೇಗೆ ಇರಬೇಕು ಅನ್ನೋದನ್ನು ನಚಿಕೇತನ ವ್ಯಕ್ತಿತ್ವದಲ್ಲಿ ನಾವು ನೋಡಬಹುದು. ಇವನೊಂದು ವ್ಯಕ್ತಿಯೇ ಅಲ್ಲ, ಇವನೊಂದು ಆದರ್ಶ. ಹೀಗಿದ್ರೆ ಅಡ್ಡದಾರಿ ಹಿಡಿಯದೆ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿಗೆ ಕಠೋಪನಿಷತ್ತಿನ ಮೊದಲನೆಯ ವಲ್ಲಿ ಮುಕ್ತಾಯವಾಗಿದೆ. ಕಠೋಪನಿಷತ್ತಿನ ಎರಡನೆಯ ವಲ್ಲಿಯ ಮೂಲಕ ಅದರ ಜೊತೆಗೆ ನಾನು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ. ನಮಸ್ಕಾರ.